Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿ ಅಧ್ಯಾಯದ 9ನೇ ಪ್ರಶ್ನೆಯನ್ನ ಗಮನಿಸಿ. ವರ್ಗಮೂಲ 5 ಪ್ಲಸ್ ವರ್ಗಮೂಲ 3ರ ಅಕರಣಿಕಾರಕವು. ಸೊ ಆಯ್ಕೆ ಎ ವರ್ಗಮೂಲ 5 ಮೈನಸ್ ವರ್ಗಮೂಲ 3, ಆಯ್ಕೆ ಬಿ ವರ್ಗಮೂಲ 5 ಪ್ಲಸ್ ವರ್ಗಮೂಲ 3, ಆಯ್ಕೆ ಸಿ ವರ್ಗಮೂಲ 3, ಆಯ್ಕೆ ಡಿ ವರ್ಗಮೂಲ 5. ಸೊ ಇಲ್ಲಿ ಒಂದು ಅಕರಣಿಕಾರಕವು ನಮ್ಗೆ ಮಧ್ಯದ ಈ ಒಂದು ಅಕರ್ಣಿಕಾರಕದ ಅಪವರ್ತನ ಹೇಗ್ ಸಿಗತ್ತೆ, ಅದರ ಮಧ್ಯದ ಚಿಹ್ನೆಯನ್ನ ಬದಲಾಯಿಸೋದ್ರಿಂದ ನಮ್ಗೆ ಸಿಗ್ತಾ ಇರತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಅಕರ್ಣಿಕಾರಕ ನೋಡಿ, ವರ್ಗಮೂಲ 5 ಪ್ಲಸ್ ವರ್ಗಮೂಲ 3 ಅಲ್ವಾ. ಸೊ ಈಗ ಇಲ್ಲಿ ಈ ಒಂದು ದ್ವಿಪದ, ಇದು ವರ್ಗಮೂಲ 5 ಮತ್ತೆ ವರ್ಗಮೂಲ 3 ದ್ವಿಪದ ಅಕರ್ಣಿಕಾರಕ. ಸೊ ಇದರ ಅಪವರ್ತನವು ಅದರ ಮಧ್ಯದ ಚಿಹ್ನೆಯನ್ನ ಬದಲಾಯಿಸೋದ್ರಿಂದ ಸಿಗ್ತಾ ಇರತ್ತೆ. ಸೊ ಹಾಗಾದ್ರೆ ನೀಡಿರುವಂತಹ ಪದ ವರ್ಗಮೂಲ 5 ಪ್ಲಸ್ ವರ್ಗಮೂಲ 3 ಅಲ್ವಾ. ಸೊ ಹಾಗಾದ್ರೆ ಇದರ ಅಕರ್ಣಿಕಾರಕ ಏನಾಗತ್ತೆ ಹೇಳಿ, ಮಧ್ಯದ ಚಿಹ್ನೆಯನ್ನ ಬದಲಾಯಿಸ್ಬೇಕು. ವರ್ಗಮೂಲ 5 ಮೈನಸ್ ವರ್ಗಮೂಲ 3 ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ವರ್ಗಮೂಲ 5 ಪ್ಲಸ್ ವರ್ಗಮೂಲ 3ರ ಅಕರ್ಣಿಕಾರಕವು ವರ್ಗಮೂಲ 5 ಮೈನಸ್ ವರ್ಗಮೂಲ 3. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗತ್ತೆ. ಥ್ಯಾಂಕ್ ಯು.